ಒಂದು ಬಿಳಿ ಕುದುರೆ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 2ನೇ ವಚನ. ಆಗ ಹೀಗೋ ಒಂದು ಬಿಳಿ ಕುದುರೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲಿತ್ತು. ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತು. ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು ಎಂಬುದಾಗಿ ತಿಳಿಸುತ್ತದೆ. ಸುವಾರ್ತೆ ಎಂಬ ಯುದ್ಧ ಭೂಮಿಯಲ್ಲಿ ಸಿಡಿಗುಂಡಿನಂಥ ಸಭೆಯ ಪ್ರಚಂಡ ಶಕ್ತಿಯನ್ನು ನೋಡಬೇಕಾದರೆ ನಾವು ಅಪೊಸ್ತಲರ ಕೃತ್ಯಗಳ ಪುಸ್ತಕವನ್ನು ಒಮ್ಮೆ ಓದಬೇಕು. ಆಗ ನಿಜವಾಗಿಯೂ ಕ್ರಿಸ್ತನ ನಂಬಿಗಸ್ತರಿಂದ ಆತನು ಪ್ರವಾದನೆಯಾಗಿ ತಿಳಿಸಿದ ಎಲ್ಲ ಸೂಚಕ ಕಾರ್ಯಗಳು ನೆರವೇರಿದವು. ಅದೇನೆಂದರೆ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ಓದುವಾಗ, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತನಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ಅವರಿಗೆ ಗುಣವಾಗುವುದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಕುದುರೆಯು ದೇವರ ಸಭೆಯನ್ನು ಪ್ರತಿನಿಧಿಸುವ ಹೊಸ ಸಂಕೇತವೇನಲ್ಲ. ಯಾಕೆಂದರೆ ಹಳೆಯ ಒಡಂಬಡಿಕೆಯಲ್ಲಿ ಜಕರಾಯ 10ನೇ ಅಧ್ಯಾಯ 3ನೇ ವಚನದಲ್ಲಿ ಸೇನಾಧೀಶ್ವರ ಯೆಹೋವನು ತನ್ನ ಮಂದೆಯಾದ ಯೆಹೂದ ವಂಶವನ್ನು ಪರಾಂಬರಿಸಿ ಘನವಾದ ಯುದ್ಧಾಶ್ವವನ್ನಾಗಿ ಮಾಡಿಕೊಳ್ಳುವನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ಸತ್ಯವೇದದಲ್ಲಿ ಕುದುರೆಯನ್ನ ಯುದ್ಧಕ್ಕೆ ಉಪಯೋಗಿಸುವ ಪ್ರಾಣಿಯಾಗಿ ತೋರಿಸಲಾಗಿದೆ. ಮತ್ತು ಒಳ್ಳೆದರ ಕೆಟ್ಟದರ ನಡುವೆ ನಡೆಯುವ ಈ ಮಹಾ ಹೋರಾಟದಲ್ಲಿ ದೇವ ಜನರು ಶತ್ರುಗಳ ಸುಳ್ಳನ್ನು ಸೋಲಿಸಲು ದೇವರ ವಾಕ್ಯವನ್ನ ಸಾರುವ ಸಂದೇಶವಾಹಕರಾಗಿದ್ದಾರೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 2ನೇ ವಚನದಲ್ಲಿ ಎಫೆಸ ಸಭೆಯನ್ನ ದೇವರು ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರಯಾಸವನ್ನು, ನಿನ್ನ ತಾಳ್ಮೆಯನ್ನು ಬಲ್ಲೆನೆಂದು ಪ್ರಶಂಸಿಸಿದಂತೆಯೇ ಇಲ್ಲಿಯೂ ಸಹ ಒಬ್ಬ ಸವಾರನು ಯುದ್ಧಕ್ಕೆ ಆಯುಧಗಳನ್ನು ತೆಗೆದುಕೊಂಡು ಹೋದಂತೆಯೇ ಸುವಾರ್ತೆಯು ಕ್ಷಿಪ್ರವಾಗಿ ಜಯವನ್ನು ಸಾಧಿಸಿತು. ಉದಾಹರಣೆಯಾಗಿ ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 26ನೇ ವಚನವನ್ನು ಓದುವುದಾದರೆ, ಆದರೆ ಕೈಯಿಂದ ಮಾಡಿದ ಮೂರ್ತಿಗಳು ದೇವರುಗಳಲ್ಲವೆಂದು ಆ ಪೌಲನು ಹೇಳಿ ಎಫೆಸದಲ್ಲಿ ಮಾತ್ರವಲ್ಲದೆ ಸ್ವಲ್ಪ ಕಡಿಮೆ ಆಸ್ಯ ಸೀಮೆಯಲ್ಲೆಲ್ಲ ಬಹಳ ಜನರನ್ನು ಒಡಂಬಡಿಸಿ ತಿರುಗಿಸಿಬಿಟ್ಟಿದ್ದಾನೆಂಬುದನ್ನು ನೀವು ನೋಡಿದ್ದೀರಿ, ಕೇಳಿದ್ದೀರಿ ಎಂಬುದಾಗಿ ಸ್ವತಃ ಎಫೆಸ ಸಭೆಯವರೇ ಒಪ್ಪಿಕೊಳ್ಳುವವರಾಗಿದ್ದಾರೆ. ಹೌದು, ಇಲ್ಲಿ ಪೌಲನು ಏಕಾಂಗಿಯಾಗಿ ಹೋರಾಡುತ್ತಿರಬಹುದು ನಿಜ, ಆದರೆ ವಿಗ್ರಹಾರಾಧನೆಯು ಸುವಾರ್ತೆಯ ಆಕ್ರಮಣದಿಂದ ತೀವ್ರ ಸಂಕಷ್ಟ ಎದುರಿಸಿತು ಎಂದು ಇಲ್ಲಿ ನಾವು ನೋಡಬಹುದಾಗಿದೆ. ಹಾಗೂ ಇಲ್ಲಿ ಸವಾರನು ಬಿಳಿ ಕುದುರೆಯನ್ನು ಹೊಂದಿರುವುದು ಒಂದು ಮಹತ್ವದ ಅಂಶವಾಗಿದೆ. ಅದೇನೆಂದರೆ ಬಿಳಿ ಪರಿಶುದ್ಧತೆಯನ್ನು ಸೂಚಿಸುವಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ಆರಂಭಿಕ ಸುವಾರ್ತೆ ಪರಿಶುದ್ಧತೆಯಿಂದ ಮುಂದುವರಿತು ಎಂಬುದನ್ನು ಇದು ತೋರಿಸುತ್ತದೆ. ಆದರೆ ಈ ಮುದ್ರೆಗಳ ಬಗ್ಗೆ ಮುಂದುವರಿದು ನೋಡುವಾಗ ಯುದ್ಧ ಅತಿರೇಕಕ್ಕೆ ಹೋದಾಗ ಈ ಪರಿಶುದ್ಧ ಸಭೆಯ ನಿಷ್ಠಾವಂತ ನಂಬಿಗಸ್ತರಿಗೆ ಏನಾಯಿತು ಎಂಬುದನ್ನು ನಾವು ನಿಖರವಾಗಿ ಹೇಳಲು ಸಾಧ್ಯವಾಗದೇ ಇರಬಹುದು. ಆದರೆ ಇದು ಹೇಗೆ? ಅಂದು ಇಸ್ರಾಯೇಲ್ ಜನರು ಯೋಶುವನ ನಾಯಕತ್ವದಲ್ಲಿ ವಾಗ್ದಾತ ದೇಶವನ್ನು ಪ್ರವೇಶಿಸಲು ಯೆರಿಕೋ ಪಟ್ಟಣವನ್ನು ಅಬ್ಬರದಿಂದ ವಶಪಡಿಸಿಕೊಳ್ಳುವುದಕ್ಕಿಂತ ಮೊದಲು ಅನುಭವಿಸಿದ ಸಂಕಟದಂತೆ ಕ್ರೈಸ್ತ ಸಭೆಯು ಕೂಡ ಆತ್ಮಗಳನ್ನು ಗೆಲ್ಲುವ ಸುವಾರ್ತೆಯಲ್ಲಿ ಜಯವೊಂದಲು ತನ್ನ ಶತ್ರುಗಳಿಂದ ಅನೇಕ ಹೊಡೆತಗಳನ್ನು ಅನುಭವಿಸಿತು. ಆದುದರಿಂದ ಈ ಬಿಳಿ ಕುದುರೆ ಪರಿಶುದ್ಧ ಸಭೆಯನ್ನು ಸೂಚಿಸುವಂಥದ್ದಾಗಿದ್ದು ಆತ್ಮಗಳನ್ನು ಗೆಲ್ಲುವ ಸುವಾರ್ತೆಯಲ್ಲಿ ಜಯವೊಂದಿರುವುದನ್ನು ಸೂಚಿಸುವಂಥದ್ದಾಗಿದೆ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.